ಇಗೋ, ಈ ವಾಣಿಯನ್ನು ಕೇಳಿ ಸರ್ವೇಶ್ವರ ಸ್ವಾಮಿಗೆ ಮಾರ್ಗವನ್ನು ಸಿದ್ಧ ಮಾಡಿ. ಪ್ರವಾದಿ ಯೆಶಾಯನು ಬರೆದಂತ ಗ್ರಂಥ 40ನೇ ಅಧ್ಯಾಯ 3ನೇ ವಾಕ್ಯ, ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ಕ್ರಿಸ್ತ ಯೇಸುವಿನಲ್ಲಿ ನನ್ನ ಪ್ರೀತಿಯ ಗೆಳೆಯರೇ, ಸರ್ವೇಶ್ವರ ಸ್ವಾಮಿಗೆ ಮಾರ್ಗವನ್ನ ಸಿದ್ಧ ಮಾಡಿ, ಆತನ ಹಾದಿಯನ್ನು ಸರಾಗ ಮಾಡಿ ಎಂಬ ಪ್ರವಾದಿ ಯೆಶಾಯನ ಮಾತುಗಳು ನಮ್ಮ ಬದುಕನ್ನು ಸರಿ ಮಾಡಿಕೊಳ್ಳಬೇಕು. ಮುಳ್ಳೆಂಬ ಕಲ್ಮಶಗಳಾದ ಅಹಂಕಾರ, ದರ್ಪ, ನಾನೆಂಬ ಅಹಂ, ಅರಿಷಡ್ ವರ್ಗಗಳು ನಮ್ಮಿಂದ ದೂರಾಗಬೇಕು. ಈ ಕ್ರಿಸ್ತ ಜಯಂತಿಯ ಆಗಮನ ಕಾಲ ಪರಿವರ್ತನೆಯ ಕಾಲವಾಗಬೇಕು. ನಾವು ಮಾಡಿದ ತಪ್ಪುಗಳಿಗೆ ಪಶ್ಚಾತ್ತಾಪದ ಕಾಲವಾಗಬೇಕು. ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುವಂತ ಕಾಲವಾಗಬೇಕು. ಕ್ರಿಸ್ತ ಜಯಂತಿಯ ಹಬ್ಬವೆಂದರೆ ಕೇವಲ ಲೌಕಿಕ ಸಿದ್ಧತೆಗಳಾದಂತಹ ನಮ್ಮ ಮನೆಯ ಪೇಂಟಿಂಗ್ ಆಗಿರಬಹುದು, ನಮ್ಮ ಮನೆಯ ಡೆಕೋರೇಷನ್ ಆಗಿರಬಹುದು, ನಮ್ಮ ಮನೆಗೆ ಲೈಟಿಂಗ್ಸ್ ಗಳಾಗಿರಬಹುದು, ಹೊಸ ಬಟ್ಟೆ ಬರೆಗಳಾಗಿರಬಹುದು, ಸಿಹಿ ತಿಂಡಿಗಳ ತಯಾರಿಕೆಗಳಾಗಿರಬಹುದು. ಇವುಗಳ ಬದಲು ಆಧ್ಯಾತ್ಮಿಕ ವಿಷಯಗಳಿಗೆ ಹೆಚ್ಚಿನ ಗಮನವನ್ನರಿಸಿದಾಗ ಮಾತ್ರ ಕ್ರಿಸ್ತ ಜಯಂತಿಯ ಹಬ್ಬಕ್ಕೆ ಅದು ನಿಜವಾದ ಸಿದ್ಧತೆಯಾಗಿರುತ್ತದೆ. ಆತ್ಮ ಶರೀರ ಸ್ವಚ್ಛವಾಗಿದ್ದರೆ ಅದುವೇ ಸ್ವರ್ಗ, ಆತ್ಮ ಶರೀರ ಕಲುಷಿತವಾಗಿದ್ದರೆ ಅದುವೇ ನರಕ. ನಮ್ಮ ದೇಹಾತ್ಮಗಳನ್ನು ಪರಿಶುದ್ಧವಾಗಿಸಿಕೊಂಡು ಕ್ರಿಸ್ತ ನನ್ನಲ್ಲಿ ಜನಿಸು ಎಂದು ಪ್ರಾರ್ಥಿಸೋಣವೇ. ಪ್ರಿಯ ದಯಾಮಯ ಸ್ವರ್ಗೀಯ ಆತ್ಮ ಸ್ವರೂಪನಾದಂತಹ ದೇವರೇ, ನಿಮ್ಮ ಪುತ್ರರನ್ನು ಬರಮಾಡಿಕೊಳ್ಳಲು ಕಾತುರರಾಗಿರುವ ನಮಗೆ ಯಾವ ಲೌಕಿಕ ವಿಷಯವೂ ಅಡ್ಡಿಯಾಗದಿರಲಿ. ನಿಮ್ಮ ಸ್ವರ್ಗೀಯ ಜ್ಞಾನ ಪಡೆದು ನಾವು ಅವರ ಒಡನಾಡಿಗಳಾಗುವಂತೆ ಕರುಣಿಸಿರಿ ಎಂದು ನಿತ್ಯಕ್ಕೂ ಸದಾ ಜೀವಿಸುವಂತಹ ಸ್ವರ್ಗೀಯ ತಂದೆ ದೇವರೇ, ನಿಮ್ಮನ್ನೇ ಪ್ರಾರ್ಥಿಸಿದ್ದೇವೆ. ಆಮೆನ್.